स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಆದೇಶದಂತೆ ಕರ್ನಾಟಕದಲ್ಲಿ ಎಐಸಿಸಿ ಅಧಿವೇಶನ ನಡೆದು 100 ವರ್ಷಗಳಾದವು. ಅದರಲ್ಲಿ ಸನ್ಮಾನ್ಯ ಶ್ರೀ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಅಧಿವೇಶನದ ನಿಮಿತ್ತ 1 ವರ್ಷಗಳ ಕಾಲ ರಾಷ್ಟ್ರಾದ್ಯಂತ ಹಾಗೂ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ಈಗಾಗಲೇ ಆದೇಶ ಇತ್ತು. ಅದರ ಪ್ರಕಾರ ಇವತ್ತು ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಸೇವಾದಳದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಾಮಚಂದ್ರಪ್ಪನವರು ಅವರ ಆದೇಶದ ಪ್ರಕಾರ ಪ್ರಪ್ರಥಮವಾಗಿ ಸೇವಾದಳದ ಒಂದು ತರಬೇತಿ ಶಿಬಿರವನ್ನು ವಿಜಯಪುರ ಜಿಲ್ಲೆಯಲ್ಲಿಯೇ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಾಳೆ ದಿವಸ ಅಂದರೆ 29, 30 ಹಾಗೂ 1 ಡಿಸೆಂಬರ್ ಶುಕ್ರವಾರ, ಶನಿವಾರ, ರವಿವಾರ ಈ 3 ದಿನಗಳ ಕಾಲ ಈ ತರಬೇತಿಯನ್ನು ನಾವು ವಿಜಯಪುರ ಜಿಲ್ಲೆಯ 16 ಬ್ಲಾಕ್ ನಮ್ಮ ಕಾಂಗ್ರೆಸ್ ಬ್ಲಾಕ್ದ ಎಲ್ಲ ಸೇವಾದಳದ ಪದಾಧಿಕಾರಿಗಳು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಕನಿಷ್ಠ ಒಂದು 500 ಜನ ಮಹಿಳೆಯರು, ಪುರುಷರು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾರೆ. ವಿಶೇಷವಾಗಿ ರಾಜ್ಯದಿಂದ ಸುಮಾರು 15 ಜನ ತರಬೇತಿದಾರರು ವಿಶೇಷ ವರ್ಗಗಳನ್ನು ಅವರಿಗೆ ತಿಳಿಸಿಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ. ಜಿಲ್ಲೆಯಲ್ಲಿ ನಮ್ಮ ಸಚಿವರು, ಎಲ್ಲ ಶಾಸಕರು ಮತ್ತು ಅಷ್ಟೇ ಅಲ್ಲದೆ ಪಕ್ಕದ ಜಿಲ್ಲೆಯ ಸಚಿವರಾದ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಸಾಹೇಬರು, ತಿಮ್ಮಾಪುರ್ ಸಾಹೇಬರು ಸಹ ಒಂದೊಂದು ದಿವಸ ನಾವು ಬಂದು ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ ಅಂತೇಳಿ ಈಗಾಗಲೇ ನಮ್ಗೆ ಹೇಳಿದ್ದಾರೆ. ಈ ಒಂದು ಅಚ್ಚುಕಟ್ಟಾಗಿ ನಾವು ಒಂದು ತರಬೇತಿಯನ್ನು ನಡೆಸಿಕೊಡೋದಕ್ಕೆ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ಹಾಗೂ ಪೇರೆಂಟ್ಸ್ ಬಾಡಿ ಮುಖಾಂತರ ಎಲ್ಲ ಸಿದ್ಧತೆಯನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಜಯ ಮಲ್ಲಿಕಾರ್ಜುನ ಅವರಿಗೆ ಮೊದಲ ಆದೇಶದಂಗೆ ಎಸಿಸಿ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಆದೇಶದ ಅನುಮೋದನೆ ಮೇರೆಗೆ ಪ್ರತಿ ವರ್ಷ ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ 3 ದಿನದ ಕಾರ್ಯಕ್ರಮ ಮತ್ತು ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಮತ್ತು NTC ರಾಷ್ಟ್ರೀಯ ಸೇವಾದಳ ತರಬೇತಿ ಶಿಬಿರವನ್ನು ಹಮ್ಮಿಕೋಬೇಕು ಅಂತೇಳಿ ನಮ್ಮ ಆಲ್ ಇಂಡಿಯಾ ರಾಜಿ ದೇಸಾಯಿ ಅವರು ನಮಗೆ ಆದೇಶವನ್ನು ನೀಡಿದರು. ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರು ಆದ DK ಶಿವಕುಮಾರ್ ಸಾಹೇಬರು ನಮಗೆ ಆದೇಶ ನೀಡಿದ್ದಾರೆ. ಈಗ ರಾಮಚಂದ್ರ ಅವರಿಗೆ ಪ್ರಥಮವಾಗಿ ಈಗ ವಿಜಯಪುರ ಜಿಲ್ಲೆಯಲ್ಲಿ ಈಗ ಪ್ರಥಮವಾಗಿ 3 ದಿನದ ಸಹಯೋಗಿಕೆ ಅನ್ಕೊಂತೇಳಿ 3 ದಿನ ಇದರಲ್ಲಿ ಸೇವಾದಳ ಶಿಸ್ತುವನ್ನು ಸದ್ಯಕ್ಕೆ 3 ದಿನದಲ್ಲಿ ಏನು ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಶಿಸ್ತುವನ್ನ ಮತ್ತು ಸಂಯಮವನ್ನು ಕಲಿತ್ಕೊಳ್ಳಲಿಕ್ಕೆ ಸ್ವಲ್ಪ ಮಟ್ಟಿಗೆ ಈಗ ನೆಕ್ಸ್ಟ್ 100 ವರ್ಷ ಪೂರೈಸಿದ ಅಕ್ಟೋಬರ್ 2 100ನೇ ವರ್ಷ ಪೂರೈಸಿದ DK ಅವರು ನಮಗೊಂದು ಕೊಟ್ಟಿದ್ದ DK ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಅದರ ಮಾರ್ಗದರ್ಶನವಾಗಿ ಈಗ ಪ್ರತಿ ಜಿಲ್ಲೆಯಲ್ಲಿ ತಪ್ಪದೇ 300 ರಿಂದ 400 ಜನ ಕಂಪಲ್ಸರಿ ಮಾಡಲೇಬೇಕು ಅಂತೇಳಿ ನಮಗೆ ಆದೇಶವನ್ನು ನೀಡಿದ್ದಾರೆ. ಆದರೆ ಪ್ರಯುಕ್ತ ಪ್ರಥಮವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಈಗ ನಾಳೆಯಿಂದ 29, 30, 31 ಸವಿಸ್ತರವಾಗಿ ಹೇಳಕ್ಕಾಗ್ತಾ ಇದ್ರು ಕೆಲವು ಮಟ್ಟಿಗೆ ಈಗ ಸದ್ಯವನ್ನ ತಿಳ್ಕೊಳ್ಳಿಕ್ಕೆ ಈಗ ಡಿಸೆಂಬರ್ 26, 27, 28ಕ್ಕೆ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇರೋದ್ರಿಂದ ಆ ಪ್ರಯುಕ್ತವಾಗಿ ಅದನ್ನೆಲ್ಲ ರಾಜ್ಯದ ಒಟ್ಟು ಜಿಲ್ಲಾದ ಎಲ್ಲ ಪ್ರತಿನಿಧಿಗಳು, ನಮ್ಮ ಕಾಂಗ್ರೆಸ್ ನಾಯಕರು ಮತ್ತೆ ನಮ್ಮ ಸೇವಾದಳ ಸೇನಾನಿಗಳು ಇವರೆಲ್ಲ ಸೇರಿಕೊಂಡು 5,000 ಜನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸಮೇತರು ಆಗಮಿಸಿದ್ದಾರೆ. ಆ ಕಾರ್ಯಕ್ರಮ ಪೂರ್ವಭಾವಿಯಾಗಿ ಪ್ರತಿ ಜಿಲ್ಲೆಯಲ್ಲಿ ನಾವು ಈ ಸೇವಾದಳ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ. ಅವರು ವಿಶೇಷವಾಗಿ ಇದ್ರ ಮುಂಚೂಣಿ ತಗೊಂಡು ಕಿಸಿದ್ರೆ ಅವ್ರು ಪಾಲ್ಗೊಳ್ತಾ ಇದ್ದಾರೆ ಸರ್. ಅವರು ಪಕ್ಷದ ತತ್ವ ಸಿದ್ಧಾಂತಗಳ ಜೊತೆಗೆ ಈ ಕಾರ್ಯಕರ್ತರು ಪಕ್ಷದಲ್ಲಿ ಹೆಂಗೆ ಶಿಸ್ತನ್ನು ತರಬೇಕು ಅನ್ನೋದ್ರ ಕುರಿತು ತರಬೇತಿ ಮಾಡ್ತಾರೆ. ಆ ವಿಷಯ ಹೆಚ್ಚು ಅವ್ರು ಬಂದಾಗೆ ಹೇಳ್ತಾರೆ. ಅವ್ರು ಇವತ್ತೆಲ್ಲ ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ಟ್ರೈನಿಗೆ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸಿಗೆ ಬರ್ತಾ ಇದ್ದಾರೆ. 10 ಗಂಟೆಗೆ ಇದು ಓಪನಿಂಗ್ ಸೆರೆಮನಿ ಆಗ್ತೈತಿ. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆಗ್ತೈತಿ. ಆ ಸಂದರ್ಭದೊಳಗೆ ಅವ್ರು ಬಂದಿರ್ತಾರೆ. ತಮ್ಮನ್ನು ನಾವು ಆಮಂತ್ರಣ ಮಾಡಿರ್ತೇವೆ.
ಸೇವಾದಳ ಕಾಂಗ್ರೆಸ್ ಪಕ್ಷದ್ದು ಮುಂಚೂಣಿಯಿಂದಲೂ ಇದೆ ರೀ, ಬಟ್ ಆಕ್ಟಿವ್ ಆಗಿ ಇರಲಿಲ್ಲ. ಇವತ್ತು ಮತ್ತೆ ನಾವೆಲ್ಲ ನಮ್ಮ ರಾಜ್ಯ ಅಧ್ಯಕ್ಷರು ಈ ಸುಮಾರು ಒಂದು ತಿಂಗಳ ಹಿಂದೆ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನ ಕರೆದು ನಾವು ಪಕ್ಷವನ್ನು ಶಿಸ್ತುಬದ್ಧವಾಗಿ ಸಂಘಟನೆ ಮಾಡಬೇಕು, ನೀವು ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಸಭೆಯನ್ನು ಮಾಡಿ ಅವರಿಗೆ ಪಕ್ಷದ ತತ್ವ ಸಿದ್ಧಾಂತಗಳ ಕುರಿತು ಎಲ್ಲರಿಗೂ ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ರು. ಅದೇ ಪ್ರಕಾರ ಬಿಜಾಪುರ ಜಿಲ್ಲೆಯಲ್ಲಿಯೂ ಸಹ ನಾನು ಬಂದ ಮೇಲೆ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳ ತರಬೇತಿಯನ್ನು ಮಾಡಿದ್ವಿ. ಇಲ್ಲೇ ನಾವು ಕರೆದು ಅವರಿಗೆಲ್ಲ ಹೇಳಿದ್ವಿ. ಈಗ ಈ ಅಕ್ಟೋಬರ್ 2ರಿಂದ ಇವತ್ತೇನು ನಾವು 100 ವರ್ಷ AICC ಅಧಿವೇಶನದ ನಂತರ 1 ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಸೇವಾದಳದವರಿಗೆ ತರಬೇತಿ ಕೊಡ್ಬೇಕಂತಕ್ಕಂಥ ಏನು ಉದ್ದೇಶ ಐತಿ, ಇದು ವಿಜಯಪುರದಿಂದಲೇ ಪ್ರಾರಂಭ ಆಗಕತ್ತೈತಿ. ನಾಳೆನೇ ಫಸ್ಟ್ ಜಿಲ್ಲಾ ಮಟ್ಟದ ಒಂದು ತರಬೇತಿ ಶಿಬಿರ. ಅದಕ್ಕಾಗಿ ಹೆಚ್ಚಿನ ಮಾಹಿತಿ ನಾಳೆ ಬಂದ ಎಲ್ಲ ಹಿರಿಯರು, ರಾಮಚಂದ್ರಪ್ಪನವರಾಗಿರ್ಬೋದು, BK ಹರಿಪ್ರಸಾದ್ ಸಾಹೇಬ್ರಾಗಿರ್ಬೋದು, ಬಂದವರೆಲ್ಲರೂ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಈಗಾಗಲೇ ತರಬೇತಿ ಕೊಡ್ತಕ್ಕಂಥವ್ರು ಅಥವಾ ನಾಳೆ ಏನು ನಾವು ತಯಾರಿ ಮಾಡ್ಕೋಬೇಕನ್ನೋರು ಇವತ್ತು ಬಂದಿದ್ದಾರೆ. ಇವತ್ತು ಆ ಪ್ಲೇಸಿಗೆ ಹೋಗಿ ಅವರೆಲ್ಲನೂ ಆ ತರಬೇತಿ ಯಾವ ರೀತಿ ಪ್ರಾರಂಭ ಮಾಡಬೇಕು ಅದನ್ನು ತಯಾರಿ ಮಾಡ್ತಾರೆ. ನಾಳೆ ಅದರದ್ದು ಪ್ರಾರಂಭ ಆಗ್ತದೆ. ಹೆಚ್ಚಿನ ವಿವರಣೆ ನಾಳಿನ ದಿವಸ ನಿಮ್ಗೆಲ್ಲರಿಗೂ ನಾವು ಒದಗಿಸ್ತೇವೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.